ನೋಡಿ, ನಾವು ಈಗ ನಿಮಿಷಾಂಬ ದೇವಸ್ಥಾನದ್ದು ಒಂದು 200 ಅಡಿ ಮುಂದೆಗಡೆ ಇದ್ದೀವಿ. ನಮಗೂ ಒಂದು 200 ಅಡಿ ದೂರದಲ್ಲಿ ದೇವಸ್ಥಾನ ಐತೆ. ಇಲ್ಲೊಂದು ಮರೆಯಾಗೈತೆ. ಇಲ್ಲಿ ಏನಪ್ಪ ಇಲ್ಲಿ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ, ನಮ್ಮದು ಗಂಜಾಮ್ದು ಮೋರಿ ನೀರೆಲ್ಲ ಯೂಸಿಡಿದು ಮೋರಿದು ಎಲ್ಲ ನೀರು ಇಲ್ಲೇ ಬರೋದು. ತೋರಿಸಿ ಆ ಕಡೆ ಕ್ಯಾಮ್ರಾ. ಅಲ್ಲಿ ನೋಡಿ, ಎಲ್ಲ ಅಲ್ಲಿ ಬರ್ತೈತಲ್ಲ ನೋಡಿ, ಅದೆಲ್ಲ ಒಳಗೆ ಬಂದು ಕಾವೇರಿ ನದಿಗೆ ಇಲ್ಲಿ ನೋಡಿ ಎಲ್ಲ ಬಂದು ಕಾವೇರಿ ನದಿಗೆ ಸೇರ್ತೈತೆ. ಇಲ್ಲಿಂದ ಒಂದು 100 ಅಡಿ 150 ಅಡಿ ಹತ್ತಿರದಲ್ಲಿ ಆ ಮರದಿಂದ ಆ ಕಡೆನೇ ನಿಮಿಷಾಂಬ ದೇವಸ್ಥಾನ ಇರೋದು. ಈಗ ನಾಳೆ ಮಾಘಮಾಸ ತುಣ್ಮೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ. ನೀವೇ ನೋಡಿ, ಈ ನೀರು ಈ ಕಾವೇರಿ ನದಿಗೆ ಇಷ್ಟು ಕೊಳ್ಚೆ ಮೋರಿ ನೀರು ಬಂದು ಸೇರ್ತೈತೆ. ಇಲ್ಲಿ ಸ್ನಾನ ಮಾಡ್ಬೋದಾ ಮಾಡಬಾರ್ದ, ಭಕ್ತರುಗಳಿಗೆ ಯಾವ ಥರ ವ್ಯವಸ್ಥೆ ಐತೆ ಇಲ್ಲಿ ನೋಡಿ ನೀವೇನೆ. ಕಾವೇರಿ ನದಿಗೆ ಇಷ್ಟು ಗಲೀಜು ನಾವು ವರ್ಷಾಂಬತ್ತು ಕಾಲದಿಂದ ಇದು ಮಾಡ್ತಾ ಇದೀವಿ. ಇದನ್ನ ತಡೀರಿ ಅಂತ ಯಾವುದೇ ಇಲ್ಲಿ ನಮ್ದು ಸ್ಥಳೀಯವಾಗಿರೋ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿಲ್ಲ, ತಲೆನೂ ಕೆಡಿಸ್ಕೊಂಡಿಲ್ಲ. ಹೇಳೋರು ಹೇಳ್ಕೊತಾರೆ, ಬಿಡೋರು ಬಿಟ್ಕೋತಾರೆ ಅಂತ ಅವ್ರ ಪಾಡಿಗೆ ಅವರು ಮಾಡ್ತಿದ್ದಾರೆ. ಎಷ್ಟು ಮೋರಿ ನೀರು, ಗಲೀಜ್ ನೀರು ಕಾವೇರಿ ನದಿಗೆ ಹೋಗಿ ತಲುಪ್ತೈತೆ. ಇಲ್ಲಿಂದ ಬರೀ ಒಂದಷ್ಟು ದೂರದಲ್ಲೇ ದೇವ್ರ ನಿಮಿಷಾಂಬಗೆ ಅಭಿಷೇಕ ಮಾಡೋಕ್ಕೆ ಇದಕ್ಕೆಲ್ಲ ನೀರು ಎತ್ಕೋತಾರೆ. ಇವರು ಯಾವ ರೀತಿನಲ್ಲಿ ಕಾವೇರಿ ನದಿಗೆ ಮೋರಿ ನೀರು, ಈ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಇದು ಗಂಜಾಮ್ದು ಮೋರಿ ನೀರು. ಅಲ್ಲೊಂದೆರಡು ಕಡೆ ಯುಜಿಡಿನೂ ಬ್ಲಾಸ್ಟ್ ಆಗಿ ಆ ಯುಜಿಡಿದು ಕಕ್ಕಸ್ ನೀರು ಮೋರಿ ನೀರು ಎಲ್ಲ ಇದರಲ್ಲಿ ಮಿಕ್ಸ್ ಆಗಿ ಪೂರ್ತಿ ಮೋರಿ ನೀರಿಗೆ ಯುಜಿಡಿ ನೀರು ಮಿಕ್ಸ್ ಆಗಿ ಬರ್ತಾ ಇರೋದು. ಅಲ್ಲಿಂದ ನೋಡಿ, ಇಲ್ಲಿಂದ ಬಂದು ಕಾವೇರಿ ನದಿಗೆ ಹೋಯ್ತಾ ಇರೋದು. ಇದು ಇಲ್ಲಿ ನೋಡಿ, ಕಾವೇರಿ ನದಿ. ನಾಳೆ ಮಾಘಮಾಸ ತುಣ್ಮೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ ಭಕ್ತರು ನಿಮಿಷಾಂಬ ದೇವಸ್ಥಾನಕ್ಕೆ ಸ್ನಾನ ಮಾಡ್ಬೇಕಂತ. ಅವರು ಪವಿತ್ರವಾದ ಕಾವೇರಿ ನದಿ ಸ್ನಾನ ಮಾಡ್ತೀವಿ ಅಂತ ಇಮೇಜ್ ಇಟ್ಕೊಂಡು ಬರೋದು. ಗಂಜಾಮ್ದು ಮೋರಿ ನೀರಲ್ಲಿ ಕಾವೇರಿ ನದಿಗೆ ಮಿಕ್ಸ್ ಆಯ್ತೈತೆ. ಇದರಲ್ಲಿ ಅವರು ಸ್ನಾನ ಮಾಡ್ತಾರೆ ನೋಡಿ ಹೆಂಗೈತೆ. ಇದು ಕಾವೇರಿ ನದಿಗೆ ಕನೆಕ್ಟ್ ಆಗಿರೋದು. ಇಲ್ಲಿ ಅಲ್ಲಿ ಒಂದು ಅರಳಿ ಮರ ಕಾಣ್ತೈತಲ್ಲ, ಅದ್ರ ಪಕ್ಕದೇ ನಿಮಿಷಾಂಬ ದೇವಸ್ಥಾನ. ಇಲ್ಲೇ ಬಂದು ಒಳಗೆ ಹೋಗಿ ಅಲ್ಲಿಂದ ನಿಮ್ಗೆ ಆ ಕಡೆ ಹೋದ್ರೆ ಕಾಣ್ತದೆ ರೀ. ನೋಡಿ, ನಾವು ಈಗ ನಿಮಿಷಾಂಬ ದೇವಸ್ಥಾನದ್ದು ಒಂದು 200 ಅಡಿ ಮುಂದೆಗಡೆ ಇದ್ದೀವಿ. ನಮಗೂ ಒಂದು 200 ಅಡಿ ದೂರದಲ್ಲಿ ದೇವಸ್ಥಾನ ಐತೆ. ಇಲ್ಲೊಂದು ಮರೆಯಾಗೈತೆ. ಇಲ್ಲಿ ಏನಪ್ಪ ಇಲ್ಲಿ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ, ನಮ್ಮದು ಗಂಜಾಮ್ದು ಮೋರಿ ನೀರೆಲ್ಲ ಯೂಸಿಡಿದು ಮೋರಿದು ಎಲ್ಲ ನೀರು ಇಲ್ಲೇ ಬರೋದು. ತೋರಿಸಿ ಆ ಕಡೆ ಕ್ಯಾಮ್ರಾ. ಅಲ್ಲಿ ನೋಡಿ, ಎಲ್ಲ ಅಲ್ಲಿ ಬರ್ತೈತಲ್ಲ ನೋಡಿ, ಅದೆಲ್ಲ ಒಳಗೆ ಬಂದು ಕಾವೇರಿ ನದಿಗೆ ಇಲ್ಲಿ ನೋಡಿ ಎಲ್ಲ ಬಂದು ಕಾವೇರಿ ನದಿಗೆ ಸೇರ್ತೈತೆ. ಇಲ್ಲಿಂದ ಒಂದು 100 ಅಡಿ 150 ಅಡಿ ಹತ್ತಿರದಲ್ಲಿ ಆ ಮರದಿಂದ ಆ ಕಡೆನೇ ನಿಮಿಷಾಂಬ ದೇವಸ್ಥಾನ ಇರೋದು. ಈಗ ನಾಳೆ ಮಾಘಮಾಸ ತುಣ್ಮೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ. ನೀವೇ ನೋಡಿ, ಈ ನೀರು ಈ ಕಾವೇರಿ ನದಿಗೆ ಇಷ್ಟು ಕೊಳ್ಚೆ ಮೋರಿ ನೀರು ಬಂದು ಸೇರ್ತೈತೆ. ಇಲ್ಲಿ ಸ್ನಾನ ಮಾಡ್ಬೋದಾ ಮಾಡಬಾರ್ದ, ಭಕ್ತರುಗಳಿಗೆ ಯಾವ ಥರ ವ್ಯವಸ್ಥೆ ಐತೆ ಇಲ್ಲಿ ನೋಡಿ ನೀವೇನೆ. ಕಾವೇರಿ ನದಿಗೆ ಇಷ್ಟು ಗಲೀಜು ನಾವು ವರ್ಷಾಂಬತ್ತು ಕಾಲದಿಂದ ಇದು ಮಾಡ್ತಾ ಇದೀವಿ. ಇದನ್ನ ತಡೀರಿ ಅಂತ ಯಾವುದೇ ಇಲ್ಲಿ ನಮ್ದು ಸ್ಥಳೀಯವಾಗಿರೋ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿಲ್ಲ, ತಲೆನೂ ಕೆಡಿಸ್ಕೊಂಡಿಲ್ಲ. ಹೇಳೋರು ಹೇಳ್ಕೊತಾರೆ, ಬಿಡೋರು ಬಿಟ್ಕೋತಾರೆ ಅಂತ ಅವ್ರ ಪಾಡಿಗೆ ಅವರು ಮಾಡ್ತಿದ್ದಾರೆ. ಎಷ್ಟು ಮೋರಿ ನೀರು, ಗಲೀಜ್ ನೀರು ಕಾವೇರಿ ನದಿಗೆ ಹೋಗಿ ತಲುಪ್ತೈತೆ. ಇಲ್ಲಿಂದ ಬರೀ ಒಂದಷ್ಟು ದೂರದಲ್ಲೇ ದೇವ್ರ ನಿಮಿಷಾಂಬಗೆ ಅಭಿಷೇಕ ಮಾಡೋಕ್ಕೆ ಇದಕ್ಕೆಲ್ಲ ನೀರು ಎತ್ಕೋತಾರೆ. ಇವರು ಯಾವ ರೀತಿನಲ್ಲಿ ಕಾವೇರಿ ನದಿಗೆ ಮೋರಿ ನೀರು, ಈ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.